ಹಾಯ್, ಹಲೋ. ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ, ತಾವೆಲ್ಲರೂ ವೆರಿ ಇಂಪಾರ್ಟೆಂಟ್ ಆಗಿ ಇತ್ತೀಚೆಗೆ ಎಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ. ಪ್ರಮುಖ T20 ಪಂದ್ಯಾವಳಿ ನಡೆದಿದೆ. ಸೊ ನಾನ್ ನಿಮ್ಗೆ ICC ಮೆನ್ಸ್ T20 ವರ್ಲ್ಡ್ ಕಪ್ 2024 ನ ಎಕ್ಸಾಮ್ ಸ್ಪೆಷಲ್ ಬೇಕಾಗಿರ್ತಕ್ಕಂಥ ಪ್ರಮುಖ 20 ಪ್ರಶ್ನೋತ್ತರಗಳನ್ನ ನಿಮ್ಗೋಸ್ಕರ ತಂದಿದ್ದೇನೆ. ಯಾರ್ಯಾರಿಗೆ T20 ವರ್ಲ್ಡ್ ಕಪ್ ನ ಬಗ್ಗೆ ಸಂಪೂರ್ಣ ನೋಡಿದಿರಾ, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಜನರಲ್ ನಾಲೆಡ್ಜ್ ಹೆಚ್ಚಾಗಿ ತಿಳ್ಕೋಬೇಕು ಅಂತಂದ್ರೆ ಯಾರಿಗೆ ಏನು ಪ್ರಶಸ್ತಿ ಹೇಗ್ ಬಂದಿದೆ, ಏನು ಎತ್ತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿದ್ರೆ ಬಹಳ ಅದ್ಭುತವಾಗಿರತಕ್ಕಂತಹ T20 ವರೆಗಿನ ಎಲ್ಲ ವಿಚಾರಗಳು ಕೂಡ ನಿಮ್ಗೆ ಸಿಗುತ್ತೆ. ಸೊ ಈ ವರ್ಷ ಭಾಗವಹಿಸಿದಂತಹ ತಂಡಗಳು ಯಾವ್ಯಾವ ಖಂಡಗಳನ್ನು ರೆಪ್ರೆಸೆಂಟ್ ಮಾಡ್ತು, ಏನು ಎತ್ತ ಎಲ್ಲದೂ ಕೂಡ ನಿಮ್ಗೆ T20 ವರ್ಲ್ಡ್ ಕಪ್ ನ ಸಂಪೂರ್ಣ ಮಾಹಿತಿ ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಈ ಚಾನೆಲ್ ನ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲ ವಿಚಾರಗಳನ್ನ ಇದಕ್ಕೆ ಸ್ಪಂದಿಸೋದ್ರ ಮುಖಾಂತರವಾಗಿ ಬಹಳ ಅತ್ಯುತ್ತಮವಾದ ವಿವರಗಳನ್ನ ನೀವು ಇದರಲ್ಲಿ ಪಡ್ಕೊಳ್ಬಹುದು. ಮತ್ತೆ ಚಾನೆಲ್ ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡುವಂತ ಯೋಚನೆ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಇದಕ್ಕೊಂದು ಒಳ್ಳೆ ಧನ ಸಹಾಯ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. QR ಕೋಡ್ ನ ಸ್ಕ್ಯಾನ್ ಮಾಡಿ, ಮತ್ತೆ ಹಾಗೇನೆ ನಮ್ಮ ಗೂಗಲ್ ಪೇ ನಂಬರ್ ಕೂಡ ಇದೆ. ಸೊ ಇದನ್ನು ಕೂಡ ನೀವು ಬಳಸ್ಕೋಬೇಕು ಅಂತ ಹೇಳ್ತಾ ಬನ್ನಿ. ನಮ್ಮ ಮೊದಲ ಪ್ರಶ್ನೆ ನಿಮ್ಮ ಮುಂದೆ ಹಾಕಿದ್ದೀನಿ ನೋಡಿ. ಇತ್ತೀಚೆಗೆ ಯಾವ ಮಾಜಿ ಭಾರತೀಯ ಕ್ರಿಕೆಟಿಗನನ್ನ ICC ಪುರುಷರ T20 ವಿಶ್ವಕಪ್ ನ ರಾಯಭಾರಿಯಾಗಿ ನೇಮಿಸಲಾಗಿದೆ ಅಂತ? ಯಾರು ಈ ಸಾರಿ ವರ್ಲ್ಡ್ ಕಪ್ ನ T20 ವಿಶ್ವಕಪ್ 2024 ನ ರಾಯಭಾರಿ ಆಗಿದ್ರು ಅಂತ? ಸೊ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದು ನಿಮ್ಗೆಲ್ಲ ಗೊತ್ತಿದೆ, ಯುವರಾಜ್ ಸಿಂಗ್ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಹಾಗಾಗಿ ಯಾಕೆಂದ್ರೆ 2007ರ ಆರಂಭದ ಒಂದು T20 ವರ್ಲ್ಡ್ ಕಪ್ ನಲ್ಲಿ ದ ಬಿಗ್ಗೆಸ್ಟ್ ಇನ್ನಿಂಗ್ಸ್ ಗಳನ್ನ ಕಟ್ಟಿ ಮತ್ತು ಗೆಲುವಿಗೆ ಸಹಕಾರಿಯಾಗಿದ್ದು, ಮತ್ತೆ 6 ಬಾಲ್ಗಳಿಗೆ 6 ಸಿಕ್ಸರ್ ಗಳನ್ನ ಎತ್ತೋದ್ರ ಮುಖಾಂತರ T20 ಫಾರ್ಮ್ಯಾಟ್ ನ ಹೇಗೆ ಆಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಹತ್ವದ ಮಾಹಿತಿ ಕೊಟ್ಟಂತವ್ರು ಆ ಕಾಲಕ್ಕೆ ಯುವರಾಜ್ ಸಿಂಗ್ ಅಂತ. ಯುವರಾಜ್ ಸಿಂಗ್ ಅವರನ್ನ T20 ವಿಶ್ವಕಪ್ ನ 2024 ನ ರಾಯಭಾರಿಯಾಗಿ ಈ ಸಾರಿ ICC ನೇಮಕ ಮಾಡಿತ್ತು, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬರ್ತೀವಿ, T20 ವಿಶ್ವಕಪ್ ನ 2024 ಈ ಆವೃತ್ತಿಯನ್ನ ಯಾವ 2 ದೇಶಗಳು ಸಹ ಆತಿಥ್ಯವನ್ನ ವಹಿಸಿದ್ವು ಅಂತ? ಅಂದ್ರೆ ಯಾವ 2 ರಾಷ್ಟ್ರಗಳು ಸೇರಿ ಈ ವಿಶ್ವಕಪ್ ಪಂದ್ಯಾವಳಿಯನ್ನ ನಡೆಸಿಕೊಟ್ಟಿದ್ದಾವೆ? ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಭಾರತ, ಪಾಕಿಸ್ತಾನ್, ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ. ಈಗ ಹಾಟ್ ಫೇವರಿಟ್ ಟಾಪಿಕ್ಸ್ ಆಗಿರೋದ್ರಿಂದ, ಇತ್ತೀಚೆಗೆ ನೋಡಿರೋದ್ರಿಂದ ಸೊ ಗಂಡ್ಮಕ್ಳೆಲ್ಲ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತೀರಾ. ಸೊ ಕ್ರಿಕೆಟ್ ನ ಸ್ವಲ್ಪ ವಿಚಾರ ಗೊತ್ತಿಲ್ಲದೆ ಇರುವಂತವ್ರು ಏನಿದ್ದಾರೆ, ಸೊ GK ಬರೀ ಪೇಪರ್ನ ಮೇಂಟೈನ್ ಮಾಡಬೇಕು ಅಂದಾಗ ಅವ್ರಿಗೆ ಕಷ್ಟ ಆಗ್ತದೆ ಇದು. ಹಂಗಾಗಿ ನೆನ್ಪಿಟ್ಕೊಳ್ಳಿ, T20 ವಿಶ್ವಕಪ್ ನ 2024 ಆವೃತ್ತಿಯನ್ನ ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ 2 ದೇಶಗಳು, USA 2 ದೇಶಗಳು ಸೇರಿ ಆತಿಥ್ಯವನ್ನ ಇದಕ್ಕೆ ವಹಿಸಿದ್ವು. ಸೊ ಹಾಗಾಗಿ ವೆಸ್ಟ್ ಇಂಡೀಸ್ ನ ಮತ್ತು ಯುನೈಟೆಡ್ ಸ್ಟೇಟ್ಸ್ ನ 2 ರಾಷ್ಟ್ರಗಳು ಸೇರಿ ಇದನ್ನ ಹೋಸ್ಟ್ ಮಾಡಿದ್ವು ಅನ್ನೋದನ್ನ ನಿಮ್ಗೆ ನೆನಪಿಗೆ ತರ್ತೀನಿ. ಸೊ ನೆಕ್ಸ್ಟ್ 3ನೇ ಪ್ರಶ್ನೆ, T20 ವರ್ಲ್ಡ್ ಕಪ್ 2024 ನಡೀತು, ಇದರ ವಿಜೇತ ರಾಷ್ಟ್ರ ಯಾವುದು ಅಂತ ಹೇಳಿ. ಸೊ ಈಗ ಹಾಟ್ ಫೇವರಿಟ್ ಆಗಿರೋದ್ರಿಂದ ಇದೀಗ ನಿಮ್ಗೆ ನೆನಪಿರುತ್ತೆ, ಕೆಲವು ಕಾಲಗಳ ನಂತರ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೀವು. ನೆನ್ಪಿಟ್ಕೊಳ್ಳಿ, T20 ವಿಶ್ವಕಪ್ ನ 2024 ನ ವಿಜೇತ ರಾಷ್ಟ್ರ ಭಾರತ. 17 ವರ್ಷಗಳ ನಂತರ ಪುನಃ ಭಾರತ ಈ T20 ವರ್ಲ್ಡ್ ಕಪ್ ನ ಗೆದ್ದಿರ್ತಕ್ಕಂಥದ್ದು. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗ್ತಕ್ಕಂಥದ್ದು ನೋಡಿ. ಇಲ್ಲಿ ಇಂಡಿಯಾ 2007ರಲ್ಲಿ ಈ ಪ್ರಶಸ್ತಿಯನ್ನು ಗೆದ್ದಿತ್ತು. ಅದು ಬಿಟ್ರೆ 2024ಕ್ಕೆ ಪ್ರತಿ 2 ವರ್ಷಕ್ಕೊಮ್ಮೆ ಈ T20 ವರ್ಲ್ಡ್ ಕಪ್ ನಡೆಯುತ್ತೆ. ಸೊ 2ನೇ ಆವೃತ್ತಿಯ T20 ವರ್ಲ್ಡ್ ಕಪ್ ಅನ್ನ ಗೆದ್ದ ರಾಷ್ಟ್ರ ಪಾಕಿಸ್ತಾನ. ಸೊ ಭಾರತ 2 ಬಾರಿ ವಿಶ್ವಕಪ್ ಅನ್ನ ಗೆದ್ದಿದೆ, 2007, 2024. ಮತ್ತೆ 2 ಬಾರಿ ಗೆದ್ದ ರಾಷ್ಟ್ರಗಳು ಅಂದ್ರೆ ವೆಸ್ಟ್ ಇಂಡೀಸ್ 2012 ಮತ್ತೆ 2016ರಲ್ಲಿ ವೆಸ್ಟ್ ಇಂಡೀಸ್ 2 ಬಾರಿ ಗೆದ್ದಿದೆ. ಇಂಗ್ಲೆಂಡ್ 2 ಬಾರಿ ಗೆದ್ದಿದೆ, ಇದು ಕೂಡ ನೆನ್ಪಿಟ್ಕೊಳ್ಳಿ. 2010ರಲ್ಲಿ ಇಂಗ್ಲೆಂಡ್ ಗೆದ್ದಿತ್ತು, ಪುನಃ 2022ರಲ್ಲಿ ಇಂಗ್ಲೆಂಡ್ ಗೆದ್ದಿದೆ. ಅದು ಬಿಟ್ರೆ 3 ರಾಷ್ಟ್ರಗಳು 2 ಬಾರಿ ಈ T20 ವರ್ಲ್ಡ್ ಕಪ್ ನ ಗೆದ್ದಂತ ರಾಷ್ಟ್ರಗಳು. ಅದರಲ್ಲಿ ಇಂಡಿಯಾ, ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್, ಈ 3 ರಾಷ್ಟ್ರಗಳು 2 ಬಾರಿ ಗೆದ್ದಿದ್ದಾವೆ. ಇನ್ನು ಪಾಕಿಸ್ತಾನ, ಶ್ರೀಲಂಕಾ ಮತ್ತೆ ಆಸ್ಟ್ರೇಲಿಯಾ ತಂಡಗಳು 1 ಬಾರಿ ವರ್ಲ್ಡ್ ಕಪ್ ಅನ್ನ T20 ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದಾವೆ. ಹಾಗಾಗಿ T20 ವರ್ಲ್ಡ್ ಕಪ್ ನ 2024 ಆವೃತ್ತಿಯನ್ನ ಗೆದ್ದಿರೋದು ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾ ಈ ಸಾರಿ ಫೈನಲ್ ಬಂದಿತ್ತು, ಅದು ಕೂಡ ನಿಮಗೆ ನೆನಪಿರ್ಲಿ. ಹಾಗಾಗಿ ಎಲ್ಲ ಅಂಶಗಳನ್ನ ಸರಿಯಾಗಿ ತಿಳ್ಕೊಳ್ಳಿ. 2007 ಇಂಡಿಯಾ ಮೊದಲ ಬಾರಿ ವರ್ಲ್ಡ್ ಕಪ್ ಹೋಸ್ಟ್ ಆಗಿತ್ತು ಸೌತ್ ಆಫ್ರಿಕಾದಲ್ಲಿ. ಸೊ ಆಗ ದಕ್ಷಿಣ ಆಫ್ರಿಕಾದಲ್ಲಿ ಹೋಸ್ಟ್ ಆದಾಗ ಮೊದಲ T20 ವರ್ಲ್ಡ್ ಕಪ್ ಅನ್ನ ಗೆದ್ದದ್ದು ಭಾರತ ಪಾಕಿಸ್ತಾನವನ್ನು 5 ರನ್ಗಳಿಂದ ಸೋಲಿಸಿತ್ತು.
2009ರಲ್ಲಿ ಪಾಕಿಸ್ತಾನ ಶ್ರೀಲಂಕಾವನ್ನ ಬೀಟ್ ಮಾಡಿ 8 ವಿಕೆಟ್ಗಳಿಂದ ಗೆದ್ದಿತ್ತು. 2010ರಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾವನ್ನ ಸೋಲಿಸಿ 7 ವಿಕೆಟ್ಗಳಿಂದ ಗೆದ್ದಿತ್ತು 2010ರಲ್ಲಿ. 2012ರಲ್ಲಿ ವೆಸ್ಟ್ ಇಂಡೀಸ್ ಶ್ರೀಲಂಕಾವನ್ನ 36 ರನ್ಗಳಿಂದ ಸೋಲಿಸಿ ಗೆದ್ದಿತ್ತು. ಇನ್ನು 2014ರಲ್ಲಿ ಶ್ರೀಲಂಕಾ ಇಂಡಿಯಾವನ್ನ ಸೋಲಿಸಿ 6 ವಿಕೆಟ್ಗಳಿಂದ ಗೆದ್ದಿತ್ತು. 2016ರಲ್ಲಿ ವೆಸ್ಟ್ ಇಂಡೀಸ್ ಪುನಃ ಇಂಗ್ಲೆಂಡ್ ಅನ್ನ 6 ವಿಕೆಟ್ಗಳಿಂದ ಸೋಲಿಸಿ 2ನೇ ಬಾರಿ ಟ್ರೋಫಿಯನ್ನ ಎತ್ತಿತ್ತು. 2021 ಇಂಡಿಯಾ ಮತ್ತೆ USA ಒಂದು ವ್ಯವಸ್ಥೆಯಲ್ಲಿ ನಡೆದಿತ್ತು. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅನ್ನ ಸೋಲಿಸಿ ಇದನ್ನ ಗೆದ್ದಿತ್ತು. 2022ರಲ್ಲಿ ಇಂಗ್ಲೆಂಡ್ ಪಾಕಿಸ್ತಾನವನ್ನು ಸೋಲಿಸಿ 5 ವಿಕೆಟ್ಗಳಿಂದ ಗೆದ್ದಿತ್ತು. ಸೊ 2024 ಇಂಡಿಯಾ ಸೌತ್ ಆಫ್ರಿಕಾವನ್ನ 7 ರನ್ಗಳಿಂದ ಸೋಲಿಸಿ ಇವತ್ತು ವರ್ಲ್ಡ್ ಕಪ್ ಅನ್ನ ಗೆದ್ದಿದೆ. ಹಂಗಾಗಿ ಮೊದಲ ಬಾರಿಗೆ USA ಜಾಗತಿಕ ಕ್ರಿಕೆಟ್ ಸ್ಪರ್ಧೆಯನ್ನ ಆಯೋಜನೆ ಮಾಡಿತ್ತು. ಯಾಕೆಂತಂದ್ರೆ ಅದು ಬೇಸ್ಬಾಲ್ ಪ್ರೀತಿಯ ರಾಷ್ಟ್ರ ಆಗಿರೋದ್ರಿಂದಾಗಿ T20 ಮತ್ತು 50 ಓವರ್ ವಿಶ್ವಕಪ್ ಅಲ್ಲಿ ಎಂದಿಗೂ ಕೂಡ USA ಕಾಣಿಸ್ಕೊಂಡಿರಲಿಲ್ಲ. ಈ ಸಾರಿ ಅದು ಕಾಣಿಸ್ಕೊಳ್ತು. ಉತ್ತರ ಅಮೆರಿಕಾದಲ್ಲಿ ಆಯೋಜಿಸಿದಂತ ಮೊಟ್ಟ ಮೊದಲ ಜಾಗತಿಕ ಕಾರ್ಯಕ್ರಮ ಕ್ರಿಕೆಟ್ನ ಜಾಗತಿಕ ಕಾರ್ಯಕ್ರಮ ಅನ್ನುವಂತ ಹೆಗ್ಗಳಿಕೆ ಕೂಡ ಕಾರಣ ಆಗಿದೆ. ಇನ್ನು ಮುಂದಿನ 3 ವೇಳಾಪಟ್ಟಿಗಳು ಕೂಡ ಕೊಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. 2026ಕ್ಕೆ ಭಾರತ ಮತ್ತು ಶ್ರೀಲಂಕಾದಲ್ಲಿ ಜಂಟಿಯಾಗಿ ನಡೆಸ್ತವೆ. 2026ಕ್ಕೆ 2028ಕ್ಕೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳು ನಡೆಸ್ತವೆ. 2030ಕ್ಕೆ ಇಂಗ್ಲೆಂಡ್, ಐರ್ಲೆಂಡ್, ಸ್ಕಾಟ್ಲೆಂಡ್ 3 ದೇಶಗಳು ಸೇರಿ ನಡೆಸ್ತವೆ. ಸೊ ಈ 3 ವೇಳಾಪಟ್ಟಿ ಫಿಕ್ಸ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಮುಂದಿನ T20 ವರ್ಲ್ಡ್ ಕಪ್ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಭಾರತ ಶ್ರೀಲಂಕಾ 2026. 2028ಕ್ಕೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲಿ ನಡೆಯುತ್ತೆ. 2030ಕ್ಕೆ ಇಂಗ್ಲೆಂಡ್, ಐರ್ಲೆಂಡ್, ಸ್ಕಾಟ್ಲೆಂಡ್ ಅಲ್ಲಿ ಕೂಡ ಅದು ನಡೆಯುತ್ತೆ. ಇನ್ನು ಹೆಚ್ಚುವರಿ ಮಾಹಿತಿ ಇನ್ನೂ ಕೂಡ ಚೆನ್ನಾಗಿ ತಿಳ್ಕೊಳ್ಳಿ. ಮೊದಲ ಆವೃತ್ತಿ 2007ರಲ್ಲಿ ನಡೆಯಿತು ದಕ್ಷಿಣ ಆಫ್ರಿಕಾದಲ್ಲಿ ಟ್ರೋಫಿಯನ್ನ ಭಾರತ ಎತ್ತಿಡಿಯೋದ್ರ ಮುಖಾಂತರವಾಗಿ ಪಾಕಿಸ್ತಾನವನ್ನು ಸೋಲಿಸಿ ಈ ಮ್ಯಾಚ್ ಅನ್ನು ಗೆದ್ದಿತ್ತು. ಸೊ ಮೊದಲ ಆವೃತ್ತಿ 2007ರಿಂದ ಆರಂಭ, ಮೊದಲ ವಿಜೇತ ರಾಷ್ಟ್ರ ಭಾರತ. ಸೊ ಈಗ 2021ರಲ್ಲಿ ಆಸ್ಟ್ರೇಲಿಯಾ ಇತ್ತು, 22ರಲ್ಲಿ ನಂತರ ಇಂಗ್ಲೆಂಡ್ನ ಹೋರಾಟಗಳು, 24ರಲ್ಲಿ ಈಗ ನಮಗೆ USA ಮತ್ತು ಓಮನ್ ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಗೆದ್ದಿದ್ದರಿಂದ ಈಗ ಗೆದ್ದೆ. ಹಾಗಾಗಿ 2 ಬಾರಿ ಪ್ರಶಸ್ತಿಗಳನ್ನು ಗೆದ್ದ ರಾಷ್ಟ್ರಗಳು ಹೇಳಿದೆ ನಿಮಗೆ. ಇಂಡಿಯಾ 2 ಬಾರಿ, ವೆಸ್ಟ್ ಇಂಡೀಸ್ 2 ಬಾರಿ, ಇಂಗ್ಲೆಂಡ್ 2 ಬಾರಿ ಕೂಡ ಗೆದ್ದಿದೆ. ಇದು ನಿಮಗೆ ಚೆನ್ನಾಗಿ ನೆನಪಿರಲಿ. ಚಾಂಪಿಯನ್ಶಿಪ್ ಅಲ್ಲಿ ಗೆದ್ದಂತ ರಾಷ್ಟ್ರಕ್ಕೆ ಪ್ರೈಸ್ ಮನಿ ಈ ಸಾರಿ ಎಷ್ಟಿತ್ತು ಅಂತ. ಚಾಂಪಿಯನ್ಸ್ ರಾಷ್ಟ್ರ ಭಾರತಕ್ಕೆ 2.45 ಮಿಲಿಯನ್ ಹಣವನ್ನ ICC ಬಹುಮಾನ ಮೊತ್ತವಾಗಿ ಕೊಟ್ಟಿದೆ. ರನ್ನರ್ಸ್ ಅಪ್ ದಕ್ಷಿಣ ಆಫ್ರಿಕಾಕ್ಕೆ 1.28 ಮಿಲಿಯನ್ ಕೂಡ ಕೊಟ್ಟಿದ್ದಾರೆ. ಸೆಮಿಫೈನಲ್ಸ್ 2 ತಂಡಗಳಿಗೆ 787 ಇದೆ. ಸೊ ಹಾಗೇನೆ ನಮಗೆ ವೆರಿ ಇಂಪಾರ್ಟೆಂಟು 5th ಮತ್ತೆ ಸೂಪರ್ 8 ಪಂದ್ಯಗಳಲ್ಲಿ ಆಡಿರ್ತಕ್ಕಂತಹ ಒಂದು ರಾಷ್ಟ್ರಗಳಿಗೆ ಆ ಒಂದು ಬಹುಮಾನ ಕೂಡ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಇದೆ. ಹಾಗಾಗಿ ಟೋಟಲ್ 20 ಬಹುಮಾನಗಳು ನೀಡಲಾಗಿತ್ತು. 11.25 ಮಿಲಿಯನ್ ಹಣವನ್ನ ಈ ವರ್ಲ್ಡ್ ಕಪ್ ನ ಪ್ರೈಸ್ ಮನಿಯಾಗಿ ಖರ್ಚು ಮಾಡಿದ್ದಾರೆ. ನೆಕ್ಸ್ಟ್ ಮಾಡೋಣ, 2024ರ T20 ವಿಶ್ವಕಪ್ ನಲ್ಲಿ ಯಾವ ಆಟಗಾರ ಅತಿ ಹೆಚ್ಚು ವಿಕೆಟ್ ಗಳನ್ನ ಪಡೆದಿದ್ದಾರೆ ಅಂತ. ಬಹಳ ಆಶ್ಚರ್ಯಕರವಾದಂತ ಪ್ರಶ್ನೆ ಇದು. 2024ರ T20 ವರ್ಲ್ಡ್ ಕಪ್ ನ ಅತಿ ಹೆಚ್ಚು ವಿಕೆಟ್ ಗಳನ್ನ ಪಡೆದಂತವರು ಫಜುಲ್ಲಾ ಫಾರೂಕಿ ಅಂತೇಳಿ ಅಫ್ಘಾನಿಸ್ತಾನದ ಈ ಬೌಲರ್ ಅತಿ ಹೆಚ್ಚು ವಿಕೆಟ್ ಗಳನ್ನ ಪಡೆದಿದ್ದಾರೆ. ಫಜುಲ್ಲಾ ಫಾರೂಕಿ 8 ಇನ್ನಿಂಗ್ಸ್ ಇಂದ 17 ವಿಕೆಟ್ ಗಳನ್ನ ಪಡೆದಿದ್ದಾರೆ. ಸೊ ಇವ್ರದ್ದು ಕೂಡ ಅಷ್ಟೇ 6.31 ಎಕಾನಮಿ ಇರೋದ್ರಿಂದ ಇವರಿಗೆ ಬಹಳ ಅತ್ಯುತ್ತಮವಾಗಿ ಇದ್ದಾರೆ. ಸೊ ಇವರು ಕೂಡ 8 ಇನ್ನಿಂಗ್ಸ್ ಗಳಿಂದ 17 ವಿಕೆಟ್. ಅವರಷ್ಟು ವಿಕೆಟ್ಗಳನ್ನು ತೆಗೆದ ಮತ್ತೊಬ್ಬ ಭಾರತೀಯ ಹರ್ಷದೀಪ್ ಸಿಂಗ್. ಸೊ ಏನ್ ಸರ್ ಹರ್ಷದೀಪ್ ಸಿಂಗ್ ಮೇಲಿಡಬೇಕಾಗಿತ್ತು, ಫಜುಲ್ಲಾ ಫಾರೂಕಿ ಕೆಳಗಿರ್ಬೇಕಾಗಿತ್ತು ಅಂತ ಅನ್ನಂಗಿಲ್ಲ. ಕಾರಣ ಇಷ್ಟೇ, ಹರ್ಷದೀಪ್ ಸಿಂಗ್ ಅವರು 7 ಇನ್ನಿಂಗ್ಸ್ ಗಳಿಂದ ಇವರು ಕೂಡ ಮಾಡಿರೋದು. ಆದರೆ ಅವ್ರದ್ದು ಎಕಾನಮಿ ಬಂದ್ಬಿಟ್ಟು 7.50 ಇದೆ. ಹಾಗಾಗಿ ಎಕಾನಮಿ ರೇಟ್ ಅಲ್ಲಿ ಇವರು ತುಂಬಾನೇ ಜಾಸ್ತಿ ಇರೋದ್ರಿಂದಾಗಿ ಇವರಿಗೆ 2ನೇ ಸ್ಥಾನಕ್ಕೆ ಹಿಡಿದ್ದಾರೆ. ಸೊ 3ನೇ ಸ್ಥಾನದಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರಿದ್ದಾರೆ. 7 ಮ್ಯಾಚ್ ಇಂದ 15 ವಿಕೆಟ್, 4.17 ಎಕಾನಮಿ ರೇಟ್ ಅಲ್ಲಿ 3ನೇ ವ್ಯಕ್ತಿಯಾಗಿ ಜಸ್ಪ್ರೀತ್ ಬೂಮ್ರಾ ಇದ್ದಾರೆ. 4ನೇ ವ್ಯಕ್ತಿಯಾಗಿ ರಶೀದ್ ಖಾನ್ ಕೂಡ ಇಲ್ಲಿ ಬರ್ತಾರೆ. ಸೊ ನೆಕ್ಸ್ಟ್ ಮಾಡೋಣ, 2024ರ T20 ವಿಶ್ವಕಪ್ ನಲ್ಲಿ ಯಾವ ಆಟಗಾರ ಅತಿ ಹೆಚ್ಚು ರನ್ಗಳನ್ನು ಬಾರಿಸಿದ್ದಾರೆ ಅಂತ. ಇದು ಕೂಡ ಅಷ್ಟೇ, ಅತಿ ಹೆಚ್ಚು ವಿಕೆಟ್ ತೆಗೆದಿದ್ದು ಅಫ್ಘಾನಿಸ್ತಾನ್, ಫಜುಲ್ಲಾ ಫಾರೂಕಿ ಹೇಳಿದ್ವಿ. ಹಾಗೆ ಅತಿ ಹೆಚ್ಚು ರನ್ಗಳನ್ನ ತೆಗೆದಂತ ಆಟಗಾರ ಯಾವುದು ಅಂದ್ರೆ ಅದು ಕೂಡ ಅಫ್ಘಾನಿಸ್ತಾನ್. ಗುರ್ಬಾಜ್ ರಹಮತುಲ್ಲಾ ಗುರ್ಬಾಜ್ ಅವರು ಕೂಡ ಪಡ್ಕೊಂಡಿದ್ದಾರೆ. ಸೊ ಒಟ್ಟು 8 ಮ್ಯಾಚ್ಗಳು 8 ಇನ್ನಿಂಗ್ಸ್ ಇಂದ ಇವರು 281 ರನ್ಗಳನ್ನ ತೆಗೆದಿರ್ತಕ್ಕಂಥದ್ದು. 280 ರನ್ಗಳನ್ನು ಇವರು 81 ರನ್ಗಳನ್ನು ಮಾಡಿದ್ದಾರೆ. ಸೊ ಓಕೆ, 281 ರನ್ಗಳಲ್ಲಿ ಹೈಯೆಸ್ಟ್ ಸ್ಕೋರ್ ಅವ್ರದ್ದು 80 ಇತ್ತು. ಸೊ ಹಾಗೇನೆ ಅವ್ರ ಸ್ಟ್ರೈಕ್ ರೇಟ್ 124.33 ಇದೆ. ಒಟ್ಟು 3 50ಗಳು ಇವರು ಬಾರಿಸಿದ್ದಾರೆ, 18 4ಗಳಿದಾವೆ, 16 6ಗಳಿದಾವೆ. ಓಕೆ, ಸೊ ಇದು ಕೂಡ ನೀವು ನೆನ್ಪಿಟ್ಕೊಳ್ಳಿ. 281 ರಹಮತುಲ್ಲಾ ಗುರ್ಬಾಜ್ ಅಫ್ಘಾನಿಸ್ತಾನ್.
ರೋಹಿತ್ ಶರ್ಮಾ ಕೂಡ ಇದ್ದಾರೆ ಇಂಡಿಯಾದಿಂದ 8 ಮ್ಯಾಚ್ಗಳು. ಸ್ಟಿಲ್ ಇವರು 257 ರನ್ಗಳನ್ನು ಮಾಡಿದ್ದಾರೆ. ಹೈಯೆಸ್ಟ್ ಸ್ಕೋರ್ 92 ಇದೆ. ಸೊ ಇವ್ರದ್ದು 24 4 15 6 ಇದೆ. ಸೊ ಹಂಗಾಗಿ 2ನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ. ಹೈಯೆಸ್ಟ್ ವಿಕೆಟ್ ಅಲ್ಲಿ ಹೈಯೆಸ್ಟ್ ರನ್ಗಳಲ್ಲಿ 3ನೇವರು ಟ್ರಾವಿಸ್ ಹೆಡ್ ಅವರು, ಆಸ್ಟ್ರೇಲಿಯಾದ ಟ್ರಾವಿಸ್ ಹೆಡ್. 4ನೇವರು ಕ್ವಿಂಟನ್ ಡಿ ಕಾಕ್, ಸೌತ್ ಆಫ್ರಿಕಾ. ನೆನ್ಪಿಟ್ಕೊಳ್ಳಿ, ಅತಿ ಹೆಚ್ಚು ರನ್ಗಳನ್ನ ಗಳಿಸಿದಂತ ಪ್ರಮುಖ ಫಸ್ಟ್ 1 2 3 4 ಯಾರು ಅಂತ ಕೇಳಿದ್ರೆ ರೆಹಮತುಲ್ಲಾ ಗುರ್ಬಾಜ್ ಅಫ್ಘಾನಿಸ್ತಾನ್, ರೋಹಿತ್ ಶರ್ಮಾ ಇಂಡಿಯಾ, ಟ್ರಾವಿಸ್ ಹೆಡ್ ಆಸ್ಟ್ರೇಲಿಯಾ, ಕ್ವಿಂಟನ್ ಡಿ ಕಾಕ್ ಸೌತ್ ಆಫ್ರಿಕಾ. ಸೊ ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 5. 2024ರ T20 ವಿಶ್ವಕಪ್ ನಲ್ಲಿ ಯಾವ ಒಂದು ತಂಡ ಒಂದು ಪಂದ್ಯದಲ್ಲಿ ಅತಿ ಹೆಚ್ಚು ರನ್ಗಳನ್ನು ಬಾರಿಸಿದೆ? ಸೊ ಅತಿ ಹೆಚ್ಚು ಗರಿಷ್ಠ ರನ್ ಬಾರಿಸಿದಂತ ತಂಡ ಯಾವುದು ಅಂತ ನಿಮ್ಗೆ ಇಲ್ಲಿ ಪ್ರಶ್ನೆ ಕೇಳಿರೋದು. ಈಗ ಆಲ್ರೆಡಿ ನೀವು ನೋಡಿದ್ರೆ ಯೋಚನೆ ಮಾಡ್ತಾ ಇರ್ತೀರಾ, ವೆಸ್ಟ್ ಇಂಡೀಸಾ, ಭಾರತನ, ಆಸ್ಟ್ರೇಲಿಯಾನ, ಶ್ರೀಲಂಕಾನ ಅಂತ. 4 ತಂಡಗಳು ಹೈಯೆಸ್ಟ್ ರನ್ಗಳು 1 2 3 4 ಅಲ್ಲೇ ಬಾರಿಸಿರೋದು. ಸೊ ಯಾರು ಅಂತೇಳಿ ನೀವು ಗೆಸ್ ಮಾಡಿದ್ರೆ ಸೊ ನಿಮ್ಮ ಉತ್ತರ ಕರೆಕ್ಟ್ ಇರಬೇಕು, ಅದು ವೆಸ್ಟ್ ಇಂಡೀಸ್. ನೋಡಿ, ವೆಸ್ಟ್ ಇಂಡೀಸ್ ತಂಡ 218 5 ವಿಕೆಟ್ಗಳಿಗೆ 218 ರನ್ಗಳನ್ನ 20 ಓವರ್ ಅಲ್ಲಿ ಬಾರಿಸಿತು. ಇದು ವರ್ಸಸ್ ಅಫ್ಘಾನಿಸ್ತಾನ್ ವಿರುದ್ಧ ವೆಸ್ಟ್ ಇಂಡೀಸ್ 218 ರನ್ಗಳು. 17 ಜೂನ್ 2024ರಲ್ಲಿ ಈ ಮ್ಯಾಚ್ ಆಗಿತ್ತು. 218. ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಇಂಡಿಯಾನೇ ಆಸ್ಟ್ರೇಲಿಯಾದ ವಿರುದ್ಧ 205 ರನ್ಗಳು. ಸೊ 24 ಜೂನ್ 2024ರಂದು ಕೂಡ ನಡೆದಿತ್ತು. 3ನೇ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಆಸ್ಟ್ರೇಲಿಯಾ 201 ಇಂಗ್ಲೆಂಡ್ ವಿರುದ್ಧ. 201 6 ವಿಕೆಟ್ಗಳಿಗೆ ಶ್ರೀಲಂಕಾ ನೆದರ್ಲ್ಯಾಂಡ್ಸ್ ವಿರುದ್ಧ. ಹಾಗಾಗಿ ಈ 4 ಕೂಡ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ವೆಸ್ಟ್ ಇಂಡೀಸ್ 218, ಇಂಡಿಯಾ 205, ಆಸ್ಟ್ರೇಲಿಯಾ 201, ಶ್ರೀಲಂಕಾ 201. ಸೊ 1 2 3 4 ಕರೆಕ್ಟ್ ಆಗಿ ನೀವು ನೆನಪು ಇಟ್ಕೊಳ್ಬೇಕು. ಇನ್ನು ಲೋಯೆಸ್ಟ್ ಟೋಟಲ್ ಬಂದ್ರೆ, ಹೈಯೆಸ್ಟ್ ಟೋಟಲ್ ಅಲ್ಲಿ ವೆಸ್ಟ್ ಇಂಡೀಸ್ ಬಂದ್ರೆ, ಲೋಯೆಸ್ಟ್ ಟೋಟಲ್ ಅಲ್ಲಿ ಉಗಾಂಡ ಕೇವಲ 39 ರನ್ಗಳಿಗೆ ಆಲ್ ಔಟ್ ಆಗಿತ್ತು 12 ಓವರ್ಲಿ, ಅದು ವೆಸ್ಟ್ ಇಂಡೀಸ್ ವಿರುದ್ಧ. ಇನ್ನು 40 ಓವರ್ಗೆ ಆಲ್ ಔಟ್ ಆಗಿದೆ ಉಗಾಂಡ 2ನೇ ಬಾರಿ ನ್ಯೂಜಿಲೆಂಡ್ ವಿರುದ್ಧ. ಸೊ ಒಮನ್ ಅವರು 47 ರನ್ನಿಗೆ ಆಲ್ ಔಟ್ ಆಗಿದ್ದಾರೆ ಇಂಗ್ಲೆಂಡ್ ವಿರುದ್ಧ. ಇನ್ನು ಅಫ್ಘಾನಿಸ್ತಾನ್ 56 ರನ್ನಿಗೆ ಆಲ್ ಔಟ್ ಆಗಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧ. ಇದು 4 1 2 3 4 ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 39 40 47 56. ಅಫ್ಘಾನಿಸ್ತಾನ್ ಸೌತ್ ಆಫ್ರಿಕಾ ಸೆಮಿಫೈನಲ್ ನಲ್ಲಿ ಇದು 56 ರನ್ಗಳಿಗೆ ಆಲ್ ಔಟ್ ಆಗಿದ್ದು, ಬಹಳ ದುರಾದೃಷ್ಟಕರ ಅದು. ಹಾಗಾಗಿ ಲೋಯೆಸ್ಟ್ ಟೋಟಲ್ ಅಲ್ಲಿ ಉಗಾಂಡ ಫಸ್ಟ್ ಸೆಕೆಂಡ್ ಅವ್ರದೇ ಪ್ಲೇಸು 39 40 47 ಒಮನ್, 56 ಅಫ್ಘಾನಿಸ್ತಾನ್, 58 ಮತ್ತೆ ಉಗಾಂಡ. ಹಾಗಾಗಿ ಲೋಯೆಸ್ಟ್ ಟೋಟಲ್ ಮಾಡಿದ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ಉಗಾಂಡಾನೆ 3 ಬಾರಿ. ಓಕೆ, 1 ಬಾರಿ ಅಫ್ಘಾನಿಸ್ತಾನ್ ಕೂಡ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 6 ವೆರಿ ಇಂಪಾರ್ಟೆಂಟ್. ನೀವು ಇದಕ್ಕೆ ಚೆನ್ನಾಗಿ ಆನ್ಸರ್ಸ್ ಮಾಡ್ಬೇಕಾಗತ್ತೆ. 2024ರ T20 ವಿಶ್ವಕಪ್ ನಲ್ಲಿ ಒಬ್ಬ ವ್ಯಕ್ತಿ ಯಾವ ಒಂದು ಪಂದ್ಯದಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ್ದಾರೆ ಅಂತ. ಸೊ ಆಪ್ಷನ್ ಈ ತರ ಇದೆ ನೋಡಿ: ನಿಕೋಲಸ್ ಪೂರನ್ ವೆಸ್ಟ್ ಇಂಡೀಸ್, ಅರೆನ್ ಜೋನ್ಸ್ ಕೆನಡಾ, ರೋಹಿತ್ ಶರ್ಮಾ ಭಾರತ, ಫಿಲ್ ಸಾಲ್ಟ್ ಇಂಗ್ಲೆಂಡ್. ಇವ್ರು 4 ಜನರಲ್ಲಿ ಯಾರು ಅತಿ ಹೆಚ್ಚು ಸ್ಕೋರ್ ಅನ್ನ T20 ವರ್ಲ್ಡ್ ಕಪ್ ಅಲ್ಲಿ ಒಂದು ಪಂದ್ಯದಲ್ಲಿ ಮಾಡಿದ್ದಾರೆ ಅಂತ ನಿಮ್ಗೆ ಈಗ ಆಲ್ರೆಡಿ ನಾನು ತೋರಿಸಿದ್ದೀನಿ. ಸೊ ಹಾಗಾಗಿ ಇಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ನಿಕೋಲಸ್ ಪೂರನ್ ನೆನ್ಪಿಟ್ಕೊಳ್ಳಿ, 98 ರನ್. ನಿಕೋಲಸ್ ಪೂರನ್ ಅಫ್ಘಾನಿಸ್ತಾನದ ವಿರುದ್ಧ ಡರೆನ್ ಸ್ವಾಮಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನಡೆದಂತ ಪಂದ್ಯ 53 ಬಾಲಿಗೆ 98 ರನ್ ಅನ್ನ ಬಾರಿಸಿದ್ರು. ಇನ್ನು ಅರೆನ್ ಜೋನ್ಸ್ ಅವರು, ಸೊ ಇವರು ಕೂಡ ಅಷ್ಟೇ ಅಮೆರಿಕಾದ ಅರೆನ್ ಜೋನ್ಸ್ 94 ನಾಟ್ ಔಟ್ ಕೆನಡಾ ವಿರುದ್ಧ. ಸ್ಟ್ರೈಕ್ ರೇಟ್ 235ರಲ್ಲಿ 40 ಬಾಲಿಗೆ 94 ಹೊಡೆದಿದ್ದು. ಇನ್ನು ರೋಹಿತ್ ಶರ್ಮಾ ಆಸ್ಟ್ರೇಲಿಯಾ ವಿರುದ್ಧ 41 ಬಾಲ್ಗಳಿಗೆ 92 ರನ್ನು ಸೆಮಿಫೈನಲ್ ಪಂದ್ಯ. ರೋಹಿತ್ ಶರ್ಮಾ 3rd ಪ್ಲೇಸ್ ಅಲ್ಲಿ. ಫಿಲ್ ಸಾಲ್ಟ್ 87 ನಾಟ್ ಔಟ್ ವೆಸ್ಟ್ ಇಂಡೀಸ್ ವಿರುದ್ಧ 47 ಬಾಲಿಗೆ 87. ಸೊ ಓಕೆ, ಮತ್ತೆ ಜಾಸ್ ಬಟ್ಲರ್ ಅಮೆರಿಕ ವಿರುದ್ಧ 38 ಬಾಲಿಗೆ 83. ಸೊ ಹಾಗಾಗಿ 1 2 3 4 5 5 ಜನ ಕೂಡ ನೆನ್ಪಿಟ್ಕೊಳ್ಳಿ. ಹೈಯೆಸ್ಟ್ ವೈಯಕ್ತಿಕ ಸ್ಕೋರ್ ಮಾಡೋದ್ರಲ್ಲಿ ನಿಕೋಲಸ್ ಪೂರನ್ 98 ಅಫ್ಘಾನಿಸ್ತಾನ್ ವಿರುದ್ಧ, ಅರೆನ್ ಜೋನ್ಸ್ 94 ಕೆನಡಾ ವಿರುದ್ಧ, ರೋಹಿತ್ ಶರ್ಮಾ ಆಸ್ಟ್ರೇಲಿಯಾ ವಿರುದ್ಧ 92, ಫಿಲ್ ಸಾಲ್ಟ್ ವೆಸ್ಟ್ ಇಂಡೀಸ್ ವಿರುದ್ಧ 87, ಇನ್ ಜೋಸ್ ಬಟ್ಲರ್ 83 ಯುನೈಟೆಡ್ ಸ್ಟೇಟ್ಸ್ ವಿರುದ್ಧ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದು. 2024 T20 ವಿಶ್ವಕಪ್ ಯಾವ ವ್ಯಕ್ತಿ ಅತಿ ಹೆಚ್ಚು ಸ್ಟ್ರೈಕ್ ರೇಟ್ ನಲ್ಲಿ ರನ್ಗಳನ್ನು ಗಳಿಸಿದ್ದಾರೆ ಅಂತ. ಸ್ಟ್ರೈಕ್ ರೇಟ್ಸ್ ನೋಡಿದ್ರ ಹೈಯೆಸ್ಟ್ ಸ್ಟ್ರೈಕ್ ರೇಟ್ಸ್ ಯಾರ್ದಿತ್ತು ಅಂತ ನೋಡಿ. 1 ಶೈ ಹೋಪ್ ವೆಸ್ಟ್ ಇಂಡೀಸ್, ಅರೆನ್ ಜೋನ್ಸ್ ಕೆನಡಾ, ಹಾರ್ದಿಕ್ ಪಾಂಡ್ಯ ಭಾರತ, ಫಿಲ್ ಸಾಲ್ಟ್ ಇಂಗ್ಲೆಂಡ್ ಅಂತಿದೆ. 4 ಜನರು ಯಾರು ಅತಿ ಹೆಚ್ಚು ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ರು ಅಂತ. ಸೊ ಇಂಥ ಪ್ರಶ್ನೆಗಳು ಕೂಡ ಬರ್ಬೋದು, ನೀವು ಬಹಳ ಇಂಟ್ರೆಸ್ಟಿಂಗ್ ಆಗಿ ನೋಡಬೇಕು. 2024ನ T20 ವಿಶ್ವಕಪ್ ನಲ್ಲಿ ಯಾವ ವ್ಯಕ್ತಿ ಅತಿ ಹೆಚ್ಚು ಸ್ಟ್ರೈಕ್ ರೇಟ್ ಅಲ್ಲಿ ರನ್ ಗಳಿಸಿದ್ರು ಅಂದ್ರೆ ಅದು ಶೈ ಹೋಪ್. ವೆಸ್ಟ್ ಇಂಡೀಸ್ ನ ಶೈ ಹೋಪ್ 187.71, ಕೇವಲ 3 ಇನ್ನಿಂಗ್ಸ್ ಗಳನ್ನು ಆಡಿದ್ದಾರೆ ಅವರು, 107 ರನ್ಗಳು.
ಸೊ ಅದರಲ್ಲಿ ಅವ್ರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 187.71. ಇವರು ಕೂಡ ಹೈಯೆಸ್ಟ್ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅನ್ನ ಈ ಟೂರ್ನಮೆಂಟ್ ಅಲ್ಲಿ ಹೊಂದಿರತಕ್ಕಂಥದ್ದು ಶೈ ಹೋಪ್ಸ್. ಇನ್ನು ಬ್ರಾಂಡನ್ ಮೆಕ್ಮುಲನ್ ಕೂಡ ಇದ್ದಾರೆ. ಬ್ರಾಂಡನ್ ಮೆಕ್ಮುಲಮ್ ಅವರು 170 ಸ್ಟ್ರೈಕ್ ರೇಟ್ ಅಲ್ಲಿ 2ನೇ ಸ್ಥಾನದಲ್ಲಿ. ಇನ್ನು ಮಾರ್ಕಸ್ ಸ್ಟೋನಿಸ್ ಕೂಡ ಆಸ್ಟ್ರೇಲಿಯಾದವರು 164.37. ಇನ್ ಫಿಲ್ ಸಾಲ್ಟ್ 159.37. ಸೊ ಇವರು 5 ಜನರನ್ನು ಕೂಡ ನೆನ್ಪಿಟ್ಕೊಳ್ಳಿ. ಜೋಸ್ ಬಟ್ಲರ್. ಹಂಗಾಗಿ ಶೈ ಹೋಪ್ ಫಸ್ಟ್ ಅಲ್ಲಿ ಬರ್ತಾರೆ. ಬ್ರೆಂಡನ್ ಮ್ಯಾಕ್ಮುಲ್ಲನ್ ಅವರು ನೆಕ್ಸ್ಟ್, ಮಾರ್ಕಸ್ ಸ್ಟೋನಿಸ್, ಫಿಲ್ ಸಾಲ್ಟ್ ಮತ್ತೆ ಜೋಸ್ ಬಟ್ಲರ್. ಹೈಯೆಸ್ಟ್ ಸ್ಟ್ರೈಕ್ ರೈಟ್ ಹೊಂದಿರತಕ್ಕಂಥವ್ರು 187.71 ಶೈ ಹೋಪ್ ಅವರು. ನೆಕ್ಸ್ಟ್ ಬರೋಣ 2024 T20 ವಿಶ್ವಕಪ್ ನಲ್ಲಿ ಯಾವ ಖಂಡದಿಂದ ಅತಿ ಹೆಚ್ಚು ರಾಷ್ಟ್ರಗಳು ಭಾಗವಹಿಸಿದ್ವು? ಸೊ ಭಾಗವಹಿಸಿದಂತ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ರಾಷ್ಟ್ರಗಳು ಯಾವ ಖಂಡಕ್ಕೆ ಸಂಬಂಧಪಟ್ಟಿದ್ವು ಅಂತ. ಏಷ್ಯಾ, ಆಫ್ರಿಕಾ, ಯುರೋಪ್, ಅಮೆರಿಕಾ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆಲ್ಲ ಆನ್ಸರ್ ಗೊತ್ತಿರುತ್ತಿದ್ದು ಏಷ್ಯಾ ಖಂಡದಿಂದ ಅತಿ ಹೆಚ್ಚು ರಾಷ್ಟ್ರಗಳು ಕೂಡ ಇದರಲ್ಲಿ ಭಾಗವಹಿಸಿದ್ವು. ಏಷ್ಯಾದಿಂದ ಭಾಗವಹಿಸಿದಂತ ಏಷ್ಯಾ ಖಂಡದಿಂದ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ, ಇಂಡಿಯಾ, ಹಾಂಗ್ಕಾಂಗ್, ಮಲೇಷ್ಯಾ, ಪಾಕಿಸ್ತಾನ್, ಸಿಂಗಪೂರ್ ಮತ್ತೆ ಶ್ರೀಲಂಕಾ. ಒಟ್ಟು ನಮ್ಮಲ್ಲಿ 8 ರಾಷ್ಟ್ರಗಳು ಏಷ್ಯಾ ಖಂಡವನ್ನ ಪ್ರತಿನಿಧಿಸಿದ್ವು. ಸೊ ಯುರೋಪ್ ಖಂಡವನ್ನ 3 ರಾಷ್ಟ್ರಗಳು ಪ್ರತಿನಿಧಿಸಿದ್ವು. ಅದು ನೆದರ್ಲ್ಯಾಂಡ್, ಐರ್ಲೆಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್. ಅಮೆರಿಕವನ್ನ ಪ್ರತಿನಿಧಿಸಿದ್ದು 3 ರಾಷ್ಟ್ರಗಳು, ಒಂದು ಕೆನಡಾ, ಯುನೈಟೆಡ್ ಸ್ಟೇಟ್ಸ್ ಅಂಡ್ ಕೆರಿಬಿಯನ್ಸ್ ಅಂದ್ರೆ ವೆಸ್ಟ್ ಇಂಡೀಸ್. ಇನ್ನು ಓಷಿಯಾನಾ, ಆಸ್ಟ್ರೇಲಿಯಾ ಖಂಡದಿಂದ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಪಪುವಾ ನ್ಯೂ ಗಿನಿಯಾ 3. ಇನ್ನು ಆಫ್ರಿಕಾ ದೇಶವನ್ನ, ಆಫ್ರಿಕಾ ಖಂಡವನ್ನ ರೆಪ್ರೆಸೆಂಟ್ ಮಾಡಿದ 2, ಮಿಡಲ್ ಈಸ್ಟ್ ಅಂಡ್ ನಾರ್ತ್ ಆಫ್ರಿಕಾ ಅಂಡ್ ಆಫ್ರಿಕನ್ ಯೂನಿಯನ್. ಅಲ್ಲಿಗೆ ನೆನ್ಪಿಟ್ಕೊಳ್ಳಿ, ಒಟ್ಟು ಟೋಟಲ್ ಆಗಿ ಉಗಾಂಡ ಈ ಎಲ್ಲ ದೇಶಗಳು ಬರೋದು ಮಿಡಲ್ ಈಸ್ಟ್ ಅಂಡ್ ನಾರ್ತ್ ಆಫ್ರಿಕಾಗಳಲ್ಲಿ. ಸೊ ಅವು ಕೂಡ ನಿಮಗೆ ಇಲ್ಲಿ ಭಾಗವಹಿಸೋದಕ್ಕೆ ಸಿಗ್ತವೆ. ಟೋಟಲ್ ಆಗಿ ಒಟ್ಟು ಹೈಯೆಸ್ಟ್ ರಾಷ್ಟ್ರಗಳು ಅಂತ ಬಂದ್ರೆ ಏಷ್ಯಾ ಖಂಡದಿಂದ, ಲೋಯೆಸ್ಟ್ ರಾಷ್ಟ್ರಗಳು ಅಂತ ಬಂದ್ರೆ ಆಫ್ರಿಕಾದಿಂದ. ನೆಕ್ಸ್ಟ್ ಕ್ವಶನ್ ನಂಬರ್ 9, ವೆರಿ ಇಂಟ್ರೆಸ್ಟಿಂಗ್. 2024 T20 ವಿಶ್ವಕಪ್ ನಲ್ಲಿ ಯಾವ ಆಟಗಾರ ಅತಿ ಹೆಚ್ಚು 6 ಗಳನ್ನು ಹೊಡೆದಿದ್ದಾರೆ? ಯಾರು? ಹಿಟ್ ಮ್ಯಾನ್ ರೋಹಿತ್ ಶರ್ಮಾನ ಅಥವಾ ಟ್ರಾವಿಸ್ ಹೆಡ್ಡಾ, ನಿಕೋಲಸ್ ಪೂರನ್ನ, ರಹಮತುಲ್ಲಾ ಗುರ್ಬಾಸ್? ಯಾರು ಹೈಯೆಸ್ಟ್ 6 ಗಳನ್ನ ಬಾರಿಸಿದ್ದಾರೆ 2024 T20 ವರ್ಲ್ಡ್ ಕಪ್ ಅಲ್ಲಿ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ದು ನಿಕೋಲಸ್ ಪೂರನ್ಗೆ ಹೋಗ್ಬೇಕು ನೀವು. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಆಪ್ಷನ್ ಅಲ್ಲಿ ನಿಮ್ಗೆ 3ನೇ ವ್ಯಕ್ತಿ ಇದೆ, ನಿಕೋಲಸ್ ಪೂರನ್. ಇದು ಆನ್ಸರ್ ಆಗುತ್ತೆ. ಸೊ ಹಂಗಾಗಿ ನಿಕೋಲಸ್ ಪೂರನ್ ಈ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಮೋಸ್ಟ್ 6 ಗಳನ್ನು ಬಾರಿಸಿದವರು ಅವರೇನೆ. ಒಟ್ಟು 7 ಇನ್ನಿಂಗ್ಸ್ ಇಂದ ಅವ್ರು 17 6 ಗಳನ್ನು ಬಾರಿಸಿದ್ದಾರೆ. ರಹಮತುಲ್ಲಾ ಗುರ್ಬಾಸ್ ಅವರು 8 ಇನ್ನಿಂಗ್ಸ್ ಗಳಿಂದ 16 6. ಟ್ರಾವಿಸ್ ಹೆಡ್ ಅವರು 7 ಇನ್ನಿಂಗ್ಸ್ ಗಳಿಂದ 15 6. ರೋಹಿತ್ ಶರ್ಮಾ ಅವರು 8 ಇನ್ನಿಂಗ್ಸ್ ಇಂದ 15 6. ಅರೆನ್ ಜೋನ್ಸ್ ಅವರು 6 ಮ್ಯಾಚ್ ಗಳಿಂದ 14 6. ಅಲ್ಲಿಗೆ ಹೈಯೆಸ್ಟ್ 6 ಗಳನ್ನು ಬಾರಿಸಿದವರು ನಿಕೋಲಸ್ ಪೂರನ್ 17 6 ಗಳು. ರಹಮತುಲ್ಲಾ ಗುರ್ಬಾಸ್ ಅಫ್ಘಾನಿಸ್ತಾನದಿಂದ 16, ಆಸ್ಟ್ರೇಲಿಯಾದಿಂದ ಟ್ರಾವಿಸ್ ಹೆಡ್ 15, ರೋಹಿತ್ ಶರ್ಮಾ ಇಂಡಿಯಾದಿಂದ 15. ಟೋಟಲ್ ಹೈಯೆಸ್ಟ್ 6 ಅಂತ ಬಂದ್ರೆ ನಿಕೋಲಸ್ ಪೂರನ್. ಇನ್ನು ಮೋಸ್ಟ್ 4ಗಳು ನೋಡಿ, ಮೋಸ್ಟ್ 4s ಹೊಡೆದಿರೋದ್ರಲ್ಲಿ ಟ್ರಾವಿಸ್ ಹೆಡ್ ಬರ್ತಾರೆ ಆಸ್ಟ್ರೇಲಿಯಾದಿಂದ. ಎಷ್ಟು ಮಿಟ್ಕೊಳ್ಳಿ, ಮೋಸ್ಟ್ 6 ಅಂತ ಬಂದ್ರೆ ನಿಕೋಲಸ್ ಪೂರನ್ 6 ಅಲ್ಲಿ 3ನೇ ಸ್ಥಾನದಲ್ಲಿ ಬರೋದು ಟ್ರಾವಿಸ್ ಹೆಡ್. ಆದ್ರೆ 4 ಅಲ್ಲಿ ತಗೊಳ್ಳಿ ನೀವು, 4 ಅಲ್ಲಿ ಬಂದಾಗ ಟ್ರಾವಿಸ್ ಹೆಡ್ ಬರ್ತಾರೆ ಟಾಪ್ ಅಲ್ಲಿ. 26 4 ಹೊಡೆದ ಟ್ರಾವಿಸ್ ಹೆಡ್ ಅವರು. ಇಬ್ರಾಹಿಂ ಜದ್ರಾನ್ ಅಫ್ಘಾನಿಸ್ತಾನ್, ಇವರು ಕೂಡ 25 4. ರೋಹಿತ್ ಶರ್ಮಾ 24, ಜೋಸ್ ಬಟ್ಲರ್ 22, ಕ್ವಿಂಟನ್ ಡಿಕಾಕ್ 21. ಟೋಟಲ್ ಹೈಯೆಸ್ಟ್ 4 ಗಳನ್ನು ಹೊಡೆದಿರೋದು ಟ್ರಾವಿಸ್ ಹೆಡ್, ಹೈಯೆಸ್ಟ್ 6 ಗಳನ್ನು ಹೊಡೆದಿರೋದು ನಿಕೋಲಸ್ ಪೂರನ್ ಅವರು. ನೆಕ್ಸ್ಟ್ ಬಹಳ 10ನೇ ಕ್ವಶನ್ಸ್. 2024 T20 ವಿಶ್ವಕಪ್ನ ಅಂತಿಮ ಪಂದ್ಯವನ್ನ ಯಾವ ಮೈದಾನದಲ್ಲಿ ಆಡಲಾಯಿತು ಅಂತ. ಫೈನಲ್ ಪಂದ್ಯ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೀತು. ಇದು ಕೆನ್ಸಿಂಗ್ಟನ್ ಓವೆಲ್, ಬ್ರಿಡ್ಜ್ಟೌನ್, ಬಾರ್ಬಡೋಸ್ ಅಲ್ಲಿ ಈ ಮ್ಯಾಚ್ ಕೂಡ ನಡೆದಿತ್ತು. ಬಾರ್ಬಡೋಸ್ ನಲ್ಲಿ ರಾವೆಲ್ ದ್ರಾವಿಡ್ಗೆ ಆದಂತ ಬಹಳ ಹಿಂದಿನ ಅವಮಾನವನ್ನ ಯಾವ ನೆಲದಲ್ಲಿ ಕಳ್ಕೊಂಡೋ ಆ ನೆಲದಲ್ಲೇ ಹುಡುಕಿದ್ವಿ ಅಂತೇಳಿ ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ನಡುವಿನ ಒಂದು ಮ್ಯಾಚ್ ನಡೆದಾಗ ರಾಹುಲ್ ದ್ರಾವಿಡ್ ಅವರು ಮಹಾಗುರುವಾಗಿ ಇಂಡಿಯಾ ಮ್ಯಾಚ್ ಅನ್ನು ಮುಂದೂಡಿಸಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಚಾನೆಲ್ಗಳು ಹೇಳಿದ್ದು ಎಲ್ಲಿ ಕಳ್ಕೊಂಡ್ರು ದ್ರಾವಿಡ್ ಅಲ್ಲಿ ಎತ್ಕೊಂಡ್ರು ಅಂತ. ಹಂಗಾಗಿ ಕೆನಿಂಗ್ಸ್ಟನ್ ಓವೆಲ್, ಬ್ರಿಡ್ಜ್ಟೌನ್, ಬಾರ್ಬಡೋಸ್ ಅಲ್ಲಿ 2024 T20 ವರ್ಲ್ಡ್ ಕಪ್ ನ ಅಂತಿಮ ಪಂದ್ಯ ಕೂಡ ಅಲ್ಲಿ ನಡೆಸಲಾಗಿತ್ತು ಅಂತ. ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆಗೆ. 2024 T20 ವಿಶ್ವಕಪ್ ನ ಅಂತಿಮವಾಗಿ ಸರಣಿ ಪುರುಷೋತ್ತಮ ಪ್ರಶಸ್ತಿ ಯಾರಿಗೆ ಕೊಡಲಾಯಿತು ಅಂತ. ಟೋಟಲ್ ಸರಣಿ ಪುರುಷೋತ್ತಮ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡ್ರು? ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬೂಮ್ರಾ, ಟ್ರಾವಿಸ್ ಹೆಡ್ ಮತ್ತು ನಿಕೋಲಸ್ ಪೂರನ್ ಅಂತ ಬಂದ್ರೆ ಇದಕ್ಕೆ ನಿಮಗೆ ಆನ್ಸರ್ ಜಸ್ಪ್ರೀತ್ ಬೂಮ್ರಾ ಅವರಿಗೆ ಸರಣಿ ಪುರುಷೋತ್ತಮ ಪ್ರಶಸ್ತಿಯನ್ನ ಕೊಡಲಾಗಿದೆ. ಸೊ ಸರಣಿ ಪುರುಷೋತ್ತಮ ಪ್ರಶಸ್ತಿಯಲ್ಲಿ ಜಸ್ಪ್ರೀತ್ ಬೂಮ್ರಾ 15 ವಿಕೆಟ್ಗಳು, 4.17
ಸ್ಟ್ರೈಕ್ ರೇಟ್ಸ್ ಎಕಾನಮಿ ರೇಟ್ ಅನ್ನ ಇಟ್ಕೊಂಡ್ಬಿಟ್ಟು 15 ವಿಕೆಟ್ಗಳನ್ನು ಗೆದ್ದಿರೋದು. ಹಾಗಾಗಿ ಜಸ್ಪ್ರೀತ್ ಬುಮ್ರಾ ಇವ್ರನ್ನ ಟೂರ್ನಮೆಂಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತ ಇವ್ರನ್ನ ಆಯ್ಕೆ ಮಾಡಿದ್ರು. ಹಾಗಾಗಿ ಸರಣಿ ಪುರುಷೋತ್ತಮ ಯಾರು ಅಂತಂದ್ರೆ ಜಸ್ಪ್ರೀತ್ ಬುಮ್ರಾ. ನೆಕ್ಸ್ಟ್ ಮಾಡೋಣ, ಈ ವರ್ಷ 2024ನ T20 ವರ್ಲ್ಡ್ ಕಪ್ ನ ಫೈನಲ್ ಅಲ್ಲಿ ಭಾರತ ಯಾವ ತಂಡವನ್ನು ಎದುರಿಸಿತ್ತು ಅಂತ ಕೇಳಿದ್ರೆ ಮೊಲಾಜಿಲ್ಲದೆ ಹೇಳ್ಬೋದು ದಕ್ಷಿಣ ಆಫ್ರಿಕಾ ಅಂತ. 2007ರ ICC T20 ವಿಶ್ವಕಪ್ ನ ಮೊದಲ ಆವೃತ್ತಿಯನ್ನ ಯಾವ ದೇಶ ಗೆದ್ದಿತ್ತು ಅಂತ. ಇದು ಸೌತ್ ಆಫ್ರಿಕಾದಲ್ಲಿ ನಡೆದಿತ್ತು, ಆದ್ರೆ ಗೆದ್ದಿದ್ದು ಭಾರತ. ಯಾರ ವಿರುದ್ಧ ಅಂತ ಕೇಳಿದ್ರೆ ಪಾಕಿಸ್ತಾನ. ನೆಕ್ಸ್ಟ್, ವೆಸ್ಟ್ ಇಂಡೀಸ್ ಎಷ್ಟು ಬಾರಿ T20 ವಿಶ್ವಕಪ್ ಟ್ರೋಫಿಯನ್ನ ಎತ್ತಿಡಿದಿದೆ ಅಂತ ಕೇಳಬಹುದು. ಒಮ್ಮೆ, 2 ಬಾರಿ, 3 ಬಾರಿ ಎಂದಿಗೂ ಇಲ್ಲ. ಸೊ ಹಾಗಾದ್ರೆ ಇದು 2 ಬಾರಿ ನೆನ್ಪಿಟ್ಕೊಳ್ಳಿ. 2012ರ ಒಂದು ವರ್ಲ್ಡ್ ಕಪ್ ಅನ್ನ ಮತ್ತು 2016ರ T20 ವರ್ಲ್ಡ್ ಕಪ್ ಅನ್ನ ಕೆರಿಬಿಯನ್ಸ್ ಅಂದ್ರೆ ವೆಸ್ಟ್ ಇಂಡೀಸ್ ಗೆದ್ಕೊಂಡಿದೆ. ಶ್ರೀಲಂಕಾ ತನ್ನ ಏಕೈಕ T20 ವಿಶ್ವಕಪ್ ಅನ್ನ ಯಾವ ವರ್ಷದಲ್ಲಿ ಗೆಲ್ತು ಅಂತ. 2014ರಲ್ಲಿ ಶ್ರೀಲಂಕಾ T20 ವರ್ಲ್ಡ್ ಕಪ್ ಅನ್ನ ಗೆದ್ದಿತ್ತು. ಅದು ಭಾರಿ ಆಶ್ಚರ್ಯ ಅಂದ್ರೆ ಬಾಂಗ್ಲಾದೇಶದಲ್ಲಿ ನಡೆದಂತಹ ಪಂದ್ಯ. ಅದು ಏಪ್ರಿಲ್ 6, 2014 ರೋಚಕ ಫೈನಲ್ ಬಾಂಗ್ಲಾದೇಶ ವರ್ಸಸ್ ಇಂಡಿಯಾ ಇತ್ತು. ಬಾಂಗ್ಲಾದೇಶದ ಢಾಕಾದಲ್ಲಿ ಶೇರೆ ಬಾಂಗ್ಲಾ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ತನ್ನ ಮೊದಲ ಏಕೈಕ ಪುರುಷರ T20 ವಿಶ್ವಕಪ್ ಅನ್ನ ಗೆದ್ಕೊಂಡಿತ್ತು. ಅದು ಭಾರತವನ್ನು 6 ವಿಕೆಟ್ಗಳ ಅಂತರದಿಂದ ಸೋಲಿಸಿತ್ತು. ಹಾಗಾಗಿ ಇದೊಂದು ರೋಚಕ ಪಂದ್ಯ. 2014ರಲ್ಲಿ ಇಂಡಿಯಾವನ್ನ ಸೋಲಿಸೋದ್ರ ಮುಖಾಂತರ ಶ್ರೀಲಂಕಾ ತನ್ನ ಈ ಒಂದು ಮ್ಯಾಚ್ ಅನ್ನ ಗಳಿಸಿತ್ತು ಅವತ್ತು T20 ವರ್ಲ್ಡ್ ಕಪ್ ಅಲ್ಲಿ 2014. ನೆಕ್ಸ್ಟ್, 2022 ICC T20 ವಿಶ್ವಕಪ್ ಗೆದ್ದ ತಂಡದ ನಾಯಕ ಯಾರು ಅಂತೇಳಿ 2022 ಕೇಳಿರೋದು. ನೆನ್ಪಿಟ್ಕೊಳ್ಳಿ, 2022ರ T20 ವಿಶ್ವಕಪ್ ನ ಒಂದು ನಾಯಕತ್ವವನ್ನು ವಹಿಸಿಕೊಂಡಿದ್ದು ಇಂಗ್ಲೆಂಡ್ನ ಜೋಸ್ ಬಟ್ಲರ್ ಅವರು. ಹಾಗಾಗಿ ಬಟ್ಲರ್ 2022ರ ವರ್ಲ್ಡ್ ಕಪ್ ಅಲ್ಲಿ ಉಪನಾಯಕರಾಗಿಯೂ 2019ರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಟ್ ಗೆದ್ದದ್ದು ಜೋಸ್ ಬಟ್ಲರ್, ಇಂಗ್ಲೆಂಡ್. ಹಂಗಾಗಿ 2022 ICC ವರ್ಲ್ಡ್ ಕಪ್ ಅನ್ನು ಗೆದ್ದದ್ದು ಯಾರು? ಜೋಸ್ ಬಟ್ಲರ್, ಇಂಗ್ಲೆಂಡ್ ಅಲ್ಲಿ. ಓಕೆ, ಅಲ್ಲ, ಇಂಗ್ಲೆಂಡ್ ದೇಶ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಇಯಾನ್ ಮೋರ್ಗಾನ್ ನಿವೃತ್ತಿ ಪಡೆದ್ರು. ಹಾಗಾಗಿ ಆ ಸಂದರ್ಭಕ್ಕೆ ಜೋಸ್ ಬಟ್ಲರ್ ಅವರು ಕೂಡ ಅಲ್ಲಿ ಒಂದು ಉಸ್ತುವಾರಿಯನ್ನ ತೆಕ್ಕೊಂಡಿದ್ರು. ನೆಕ್ಸ್ಟ್, 2009ರ T20 ವಿಶ್ವಕಪ್ ಗೆದ್ದ ಪಾಕಿಸ್ತಾನ ತಂಡದ ನಾಯಕ ಯಾರು ಅಂತ. 2007ನಲ್ಲಿ ಭಾರತ ಇತ್ತು, ಮಹೇಂದ್ರ ಸಿಂಗ್ ಧೋನಿ. 2009ನಲ್ಲಿ ಯೂನಿಸ್ ಖಾನ್ ಅವರಿದ್ರು. ಹಾಗಾಗಿ ಯೂನಿಸ್ ಖಾನ್ ನಾಯಕತ್ವದ 2009ರ ICC ವಿಶ್ವ T20ಯಲ್ಲಿ ಪಾಕಿಸ್ತಾನ್ ಪ್ರಮುಖವಾಗಿ ನಾಯಕತ್ವವನ್ನು ವಹಿಸ್ಕೊಂಡ್ಬಿಟ್ಟು ಯಾರು ಯೂನಿಸ್ ಖಾನ್ ಅವರು ಮುನ್ನಡೆಸಿದ್ರು. ಹಾಗಾಗಿ ಐತಿಹಾಸಿಕ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆದಿತ್ತು ಇಂಗ್ಲೆಂಡ್ ಅಲ್ಲಿ. ಶ್ರೀಲಂಕಾವನ್ನ 8 ವಿಕೆಟ್ಗಳಿಂದ ಸೋಲಿಸಿ ಈ ಪಾಕಿಸ್ತಾನ ಈ ರೋಚಕ ಫೈನಲ್ ಅನ್ನ ಕೂಡ ಅವತ್ತು ಗೆದ್ದಿತ್ತು. ಹಾಗಾಗಿ 2009ರಲ್ಲಿ ಅವರು ಫಸ್ಟ್ ಭಾರತ, ಸೆಕೆಂಡ್ ಪಾಕಿಸ್ತಾನ್. T20 ವಿಶ್ವಕಪ್ನಲ್ಲಿ 2 ಶತಕಗಳನ್ನ ಪೂರೈಸಿದಂತ ಏಕೈಕ ಬ್ಯಾಟ್ಸ್ಮನ್ ಯಾರು ಅಂತ. T20ನಲ್ಲೂ ಕೂಡ ಸೆಂಚುರಿ ಹೊಡೆದವರು ಯಾರು ಇದ್ದಾರಾ ಅಂದ್ರೆ ಅದು ಏಕೈಕ ವ್ಯಕ್ತಿ ಬೂಮ್ ಕ್ರಿಸ್ ಗೇಲ್ ಅವರು. ಓಕೆ, ನೆನ್ಪಿಟ್ಕೊಳ್ಳಿ, ಕ್ರಿಸ್ ಗೇಲ್ ಪುರುಷರ T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಶತಕಗಳ ದಾಖಲೆಯನ್ನು ಇವತ್ತು ಕೂಡ ಅವರೇ ಹೊಂದಿರೋದು. 2007ರ ಪಂದ್ಯಾವಳಿ ನಡೆದಿತ್ತು. ಉದ್ಘಾಟನಾ ಪಂದ್ಯಾವಳಿಯಲ್ಲಿ ಅದು ಮೊದಲ ಶತಕವನ್ನು ಗಳಿಸುವ ಮೂಲಕ ಇತಿಹಾಸದಲ್ಲಿ ಅವರ ಹೆಸರು ಬರೆದು 2016ರಲ್ಲಿ ಕೂಡ ಈ ಸಾಧನೆಯನ್ನ ಪುನರಾವರ್ತನೆ ಮಾಡಿದ್ರು. ಯಾರೋ? ಕ್ರಿಸ್ ಗೇಲ್ ಅವರು. ಯಾರ ವಿರುದ್ಧ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್, T20 ವಿಶ್ವಕಪ್ನ 2021ರ ಆವೃತ್ತಿಯನ್ನ ಯಾರ್ಯಾರು ದೇಶಗಳು ಜಂಟಿಯಾಗಿ ವಹಿಸ್ಕೊಂಡಿದ್ವು ಅಂತ. ಇದು ವೆರಿ ಇಂಟ್ರೆಸ್ಟಿಂಗ್ ಕೇಳಬಹುದು. ಇಂಡಿಯಾ ಮತ್ತೆ UAE. ಕೋವಿಡ್ ಪ್ರಾಬ್ಲಮ್ ಇಂದಾಗಿ ಈ ಪಂದ್ಯ ಶಿಫ್ಟ್ ಆಗಿತ್ತು. ಹಾಗಾಗಿ ಭಾರತ ಮತ್ತು UAE ರಾಷ್ಟ್ರಗಳು ಜಂಟಿಯಾಗಿ ಈ 2021ರ 7ನೇ ಆವೃತ್ತಿಯನ್ನ ನಡೆಸಿದ್ರು. ಓಮನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಹ ಪ್ರದೇಶಗಳಲ್ಲಿ ಫಿಕ್ಸ್ ಮಾಡಿದ್ರು. ಮೂಲತಃ ಭಾರತಕ್ಕಾಗಿ ಯೋಜಿಸಲಾಗಿತ್ತು. ಆದರೆ ಪಂದ್ಯಗಳು ಅಕ್ಟೋಬರ್ 17ರಿಂದ ನವೆಂಬರ್ 14, 2021ರವರೆಗೂ ಕೂಡ ಭಾರತ ಮತ್ತು UAE ನ ಜಂಟಿ ಆಶ್ರಯದಲ್ಲಿ ಈ ಒಂದು T20 ವರ್ಲ್ಡ್ ಕಪ್ ಕೂಡ ನಡೆದಿತ್ತು. ಲಾಸ್ಟ್ T20 ಕ್ವಶನ್ಸ್ ಇದು. 20T20 ವಿಶ್ವಕಪ್ ನಲ್ಲಿ ಗರಿಷ್ಠ ತಂಡದ ಮೊತ್ತ ಗಳಿಸಿದ ಪ್ರಸ್ತುತ ದಾಖಲೆ ಯಾರ ಹೆಸರಲ್ಲಿ ಇದೆ ಅಂತ. T20 ವರ್ಲ್ಡ್ ಕಪ್ ಅಲ್ಲಿ ಹೈಯೆಸ್ಟ್ ರನ್ ಬಾರಿಸಿರುವಂತ ತಂಡದ ದಾಖಲೆ ಇರೋದು ಇವತ್ತು ಕೂಡ 260 ಶ್ರೀಲಂಕಾ. 2024ರ ಹೊತ್ತಿಗೂ ಕೂಡ ನಾವು ನೋಡೋದಾದ್ರೆ T20 ವಿಶ್ವಕಪ್ ನಲ್ಲಿ ಅಗ್ರ ಸ್ಕೋರ್ ಹೋಲ್ಡರ್ ಆಗಿದೆ. 2007ರಲ್ಲಿ ಕೆನ್ಯಾ ವಿರುದ್ಧ ಈ ತಂಡ 260 ರನ್ಗಳನ್ನ ಗಳಿಸಿತ್ತು. ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ, ಶ್ರೀಲಂಕಾ ಇವತ್ತು ಕೂಡ ದಾಖಲೆಯನ್ನ ಮುಂದುವರ್ಸ್ಕೊಂಡು ಬಂದಿದೆ. ಇಂಥ ಅದ್ಭುತವಾದ T20 ವರ್ಲ್ಡ್ ಕಪ್ ನ 20 ಕ್ವಶನ್ಸ್ಗಳು ನಿಮ್ಗೋಸ್ಕರ ತಂದಿದ್ದೇನೆ. ಪರೀಕ್ಷಾ ದೃಷ್ಟಿಯಿಂದ ಎಕ್ಸಾಮ್ ಸ್ಪೆಷಲ್ ಎಲ್ಲ ಪ್ರಶ್ನೆಗಳು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸರಣಿ ಪುರುಷೋತ್ತಮ, ಪಂದ್ಯ ಪುರುಷೋತ್ತಮ, ಹಾಗೇನೆ ನಮ್ಮ ಸ್ಟ್ರೈಕ್ ರೇಟು, ಬೌಲರ್ಸು, ಹಾಗೇನೆ ವಿಕೆಟ್ ಟೇಕರ್ಸು, ಪ್ರತಿಯೊಬ್ಬರು ನಾಯಕತ್ವ 2 ಬಾರಿ ಪಡೆದವರು ಯಾರು, ಇವೆಲ್ಲ ಪ್ರಶ್ನೆಗಳನ್ನ ನೀವು ಇದರಲ್ಲಿ ಕೇಳಬಹುದು. ಹಾಗಾಗಿ ಇಂಥ ಅತ್ಯುತ್ತಮವಾದ ಮಾಹಿತಿಯನ್ನ ಕೊಡಬೇಕು ಅಂದ್ರೆ ಅದು ರಮೇಶ್ ಸರ್ ನಿಮ್ಗೋಸ್ಕರ ರೆಡಿ ಮಾಡಿಕೊಟ್ಟಿರೋಂಥ ಮಾಹಿತಿ ತುಂಬಾ ಇಷ್ಟ ಆಗಿದೆ. ಒಂದು ಒಳ್ಳೆ ಲೈಕ್ ಹಾಕಿ ಆ ಮುಖಾಂತರ ಚಾನಲ್ನ ಬೆಂಬಲಿಸ್ತೀರಾ.
QR ಕೋಡ್ ನ ಸ್ಕ್ಯಾನ್ ಮಾಡಿ ಧನ ಸಹಾಯ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು, ಬಾಯ್.